ಯಾವ ಕೆಲಸ 90% ಆಗಿದೆ ಅಂತ ಹೇಳ್ಬೇಕು ಸರ್. ನಾನು ರಿಸೈನ್ ಮಾಡತ್ತೆ ರೀತಿ ನಿರ್ಮಿತ ಕೇಂದ್ರದಿಂದ ನಾನು ಸರ್ ನೋವಾಗ್ತದಲ್ಲ ಸರ್. ಈ ಸಮಯದೊಳಗೆ ಈ ರೀತಿ ಆರೋಪ ಮಾಡಿದ್ರೆ ನೋವಾಗಲ್ಲ. ಒಂದು ಪರ್ಟಿಕ್ಯುಲರ್ ಕೆಲಸ ಇದು 90% ಆಗಿದೆ ಅಂತ ಹೇಳಿ ಸರ್. ಕಳಪೆ ಕೆಲಸ ಆಗಿದೆ ಎಲ್ಲ ಅಧಿಕಾರಿಗಳು ಕಳ್ರು, ಎಲ್ಲರೂ ಹೆಂಗೆ ಕಳ್ರಾತ? ಬ್ಯೂಟಿಫುಲ್ ಕೆಲಸ ಮಾಡಿಸ್ಲತ್ತಾರೆ ನಿರ್ಮಿತ ಕೇಂದ್ರದವ್ರು. DC ಚೇರ್ಮನ್ ಅದ, ಅದಕ್ಕೆ ಯಾರೋ SDC ಇಲ್ಲ, ಡೆಪ್ಟಿ ಕಮಿಷನರ್ ಅಂದ್ರೆ ಚೇರ್ಮನ್ ಅದ ಸರ್. ಬಸವ ಕಲ್ಯಾಣ ಸರ್, ಇನ್ನೊಂದು ಸರ್ ನನ್ನ ಕಡೆ ನೋಡಿ ಸರ್. ನಾನು ನಿಮ್ಗೆ ಕಂಪ್ಲೀಟ್ ಆಗುತ್ತೆ ನಾನು ಕೂತೀನಿ. ಬಸವ ಕಲ್ಯಾಣದೊಳಗೆ ನಿರ್ಮಿತಿ ಕೇಂದ್ರದ ಒಂದು ಬ್ರಿಡ್ಜ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಜನ ಹೆಂಗ ಇನ್ನ ಕೆಲಸನೇ ಚಾಲು ಆಗಿಲ್ಲ. ಕಾಂಪ್ಲೇಂಟ್ ಏನಂತ ಮಾಡ್ತಾರೆ ಸರ್, ಕೆಲಸ ಕಳಪೆ ಮಟ್ಟ ನಡೆದಂತ, ಕೆಲಸನೇ ಚಾಲು ಆಗಿಲ್ಲ. AC ಅವ್ರು ಹೋಗ್ತಾರೆ, ಅದು ನೋಡಿ ಬರ್ತಾರೆ ಸರ್. AC ಅವ್ರು ಏನು ಕೆಲಸ ಚಾಲು ಆತ ಅಂತ ಹೇಳಿ ನಾನು ಹೇಳ್ತೀನಿ ಸರ್. ಅಬೌವ್ 90% ಕಿನ್ನಾನು ಹೆಚ್ಚಿಗೆ 95% 10 ಕಾಮಗಾರಿ ಆಗಿ ಅಂದ್ರೆ ಎಲ್ಲೋ ಒಂದು ಏನೋ ಎಡವಟ್ಟು ಆಗಿರ್ಬೋದು, ನಾ ಇಲ್ಲ ಅಂತ ಹೇಳಿಲ್ಲ, ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು, ಅದನ್ನು ಸರಿ ಮಾಡ್ಕೋತ. ತಪ್ಪು ಯಾವ ಕೆಲಸ ಏನಾಗಿದೆ ಅಂತ ಹೇಳಿ ಸರ್. ಬ್ಯೂಟಿಫುಲ್ ವರ್ಕ್ ಮಾಡ್ಲತ್ತಾರೆ ಸರ್ ನಿರ್ಮಿತಿ ಕೇಂದ್ರ. ನಿರ್ಮಿತಿ ಕೇಂದ್ರ ನಾಟ್ ಗವರ್ಮೆಂಟ್ ಸರ್ವಿಸ್. ಪಾಲ್ಕಿ 0, ನಿರ್ಮಿತಿ ಕೇಂದ್ರ 0. ಆಕ್ಷನ್ ಸ್ಪೀಕ್ಸ್. ಸಂದೇಶ ಬೇಕಿಲ್ಲ. ಪಾಲ್ಕಿ 0 ಅಂದ್ರೆ ಜಿಲ್ಲಾಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಅದ, ನಮ್ಮ ಅಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಅದ. ಇನ್ನ ಇದಕ್ಕೆ ಹೆಚ್ಚಿಗೆ ಬಜೆಟ್ ಕೊಡ್ತೀನಿ ನಾನು. ನಿರ್ಮಿತಿ ಕೇಂದ್ರಕ್ಕೆ ನೆಕ್ಸ್ಟ್ ಟೈಮ್ ಇದಕ್ಕೆ ಹೆಚ್ಚಿಗೆ ಆದ್ರೆ ನಮ್ದು ಕಡಿಮೆ ಆಗಲ್ಲ. 7 crores 43 lakhs. ಹುಮ್ನಾಬಾದ್ 9 crores 6 lakhs. ಇವ್ರು ಹೇಳಂಗೆ ಯಾವ ಅಧಿಕಾರಿಗಳು ಏನು ಮಾಡ್ಲತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತಾರ ಸರ್. ಇನ್ಕ್ಲೂಡಿಂಗ್ PWD, PRE, DCCO ಬ್ಯೂಟಿಫುಲ್ ಕೆಲಸ ಮಾಡ್ಲತ್ತಾರ. ಎಲ್ಲಿ ಕರ್ಕೊಂಡ್ಬಿಟ್ಟು ನಡೆದಿಲ್ಲ. ಸುಮ್ಮನೆ ನಾವು ಯಾರಿಗೂ ಪಟ್ಟು ಮಾಡಬಾರ್ದು, ಸರಿಯಲ್ಲ. ಇವೆಲ್ಲ ನಿರ್ಮಾಣ ಮಾಡಿದಂಥದ್ದು ಅಧಿಕಾರಿಗಳು ಅವ್ರದೇ ಆದಂತ ರೆಸ್ಪಾನ್ಸಿಬಲ್ ಅದ ಸರ್. ಸ್ವಲ್ಪ ನಿಮ್ದು ಮೈಕ್ ಬಂದ್ ಮಾಡಿ. ನಮ್ಮ ವಿಧಾನಸಭಾ ಸ್ಪೀಕರ್ ಬಂದ್ ಮಾಡ್ತಾ ಹಾಕೊಂಡ್ ನಿಮ್ಮಲ್ಲಿ ಅಂತ ಏನ್ರಿ ಅದೊಂದು ಮಾಡ್ರಿ. ನಿರ್ಮಿತಿ ಕೇಂದ್ರ ಹೇಳಿದಾಗೆ ಉದ್ದೇಶ ಇದೆ. ನಿರ್ಮಿತಿ ಕೇಂದ್ರದ್ದು 4G ಎಕ್ಸೆಪ್ಷನ್ ಇದೆ. ಲಿಸ್ಟ್ ಇದೆ. KKRD ಫಂಡ್ಸ್ ಯಾರು ಎಷ್ಟು ಕೊಡ್ತಾರೆ, ಎಲ್ಲಿ ಎಷ್ಟು ಆಗ್ತಾ ಇದೆ. ಸೊ ಬಸವ ಕಲ್ಯಾಣ 49 crores, ಇಲ್ಲಿ 50 crores. ಬಾಲ್ಕಿಲಿ 0. ಬಾಲ್ಕಿಲಿ 0. ಬಸವ ಕಲ್ಯಾಣ 50 crores. ಹೌದು, ಆ ಇಲಾಖೆ ಮೇಲೆ ನಮ್ಗೆ ಫೇತ್ ಅದ. ಆ ಇಲಾಖೆ ಮೇಲೆ ನಮ್ಗೆ ಫೇತ್ ಅದ. ನಾವು ಮಾಡ್ಲತ್ತೀವಿ. ನಾನು ನಿಮ್ಗೆ ಮಾತಾಡ್ಲ. ತಾವು ಬಸವ ಕಲ್ಯಾಣದ MLC, ತಾವು 2 ಕೋಟಿ ಎಲ್ಲರೂ ಬಂದಿರೋ ಹುಮ್ನಾಬಾದ್ ಕೊಟ್ಟಿರಿ. ತಾವು ಹುಮ್ನಾಬಾದ್ ಕೇಳ್ರಿ ಹಂಗೆ. ಶರಣು ಒಂದು ನಿಮಿಷ ದಯವಿಟ್ಟು. ನೋಡಿ ನನಗೆ ಮಾತಾಡಿ ನೀವು. ನಾನು ನೋಡಿ ಈಗ ಸಭೆ ನನ್ನ ಅಧ್ಯಕ್ಷದಲ್ಲಿ ನಡೀತಾ ಇದೆ. ನೀವೇನ್ ಮಾತಾಡಿದ್ರೆ ಗೌರವ ಶಾಸಕರುಗಳಿದ್ದೀರಿ. ಸರ್ ಬಸವ ಕಲ್ಯಾಣ ಎವ್ರಿ ವರ್ಕ್ ಮಾಡ್ರಿ, ವರ್ಕ್ ವೈಸ್ ಮಾಡ್ರಿ, ನಾವು ರೆಡಿ ಇದ್ದೀವಿ. ಅಷ್ಟು ನೀಟ್ ಕೆಲಸ ಬಸವ ಕಲ್ಯಾಣ ಮಾಡಿಸ್ಲತ್ತೀವಿ, ಅಷ್ಟು ಲಕ್ಷ ಕೊಟ್ಟು ಮಾಡಿಸ್ಲತ್ತೀವಿ ನಾವು. CM ಎನ್ಕ್ವೈರಿ ಮಾಡಿಸ್ತೀವಿ ಸರ್. CM ವಿಶ್ವಾಸ ಎಂತ ಅಧಿಕಾರಿ ಅಂತ ನಿಮ್ಗೆ ಗೊತ್ತಾ? ಅಲ್ಲ ನೋಡಿ ಸರ್, ತಪ್ಪು ಸಂದೇಶ ಹೋಗ್ಬಾರ್ದು. ಇದು KDP ಸಭೆ, ಇದು ತಪ್ಪು ಸಂದೇಶ ಹೋಗ್ಬಾರ್ದು. ಯಾವ ಕೆಲಸ ಹಾಳಾಗ್ಯದ ಪರ್ಟಿಕ್ಯುಲರ್ ಹೇಳಿ ನೋಡೋಣ. ಈ ಕೆಲಸ ಹಾಳಾಗ್ಯದ, ಇದು 90% ಮಾಡಿರ ಅಂತ ಹೇಳಿ 50% ಅಲ್ಲ. ಈ ಕೆಲಸ 100% ಆಗಬೇಕಾಗಿತ್ತು. 90% ಯಾವಾಗಲೂ ಒಂದು ಹೇಳಿ. ಅವ್ರು ಹೇಳಿ ಅವ್ರ ಮಾತಾಡಿ. ನೋಡಿ ಇಷ್ಟ ಹ್ಯೂಜ್ ಅಮೌಂಟ್ 10% ಬೈಪಾಸ್ ಮಾಡಿದ್ರೆ ಇದಕ್ಕೆ ಮತ್ತೆ ಅವ್ರ ನಿರ್ಮಿತಿ ಕೇಂದ್ರ ಹತ್ರ ಏನಿದೆ ಮಿಷನರಿ, ವಾಟ್ ಈಸ್ ದ ಕೆಪಾಸಿಟಿ, ವಾಟ್ ಈಸ್ ದ ಕೆಪಬಿಲಿಟಿ, ಹೌ ದೇ ಕ್ಯಾನ್ ಟೇಸ್ಟ್ ದ ಕ್ವಾಲಿಟಿ ವರ್ಕ್. ಈ ಪೀರುಳಿ ಒಂದು ಪರಂಪರೆ ಇದೆ. PRE ಏನೂ ಇಲ್ಲ, 5 crores, 50 crores ಫಾರ್ ನಿರ್ಮಿತಿ ಕೇಂದ್ರ. And when we come to Bhalki, 0 for ನಿರ್ಮಿತಿ ಕೇಂದ್ರ. Pīruli 120 crores. I must appreciate you. You are a quality person, quality work. ಈಗ ನಾವು ಹಿಂಗೆ ಮಾತಾಡಿದ್ರೆ ಮತ್ತೆ ಉಳಿಯೋರು ಯಾವ ಪಾಠ ಕೇಳ್ತಾರೆ, ವಿಶ್ವ ಕಡೆ ಕಾರ್ಯ ಮಾಡ್ತಾರೆ. ಪಾಲಿಕೆ ಕೆಲಸನು ಬಸವ ಕಲ್ಯಾಣ ಕೆಲಸನು ಕಂಪ್ಯಾರಿಸನ್ ಮಾಡೋಣ. ನಾನು ರೆಡಿ ಇದ್ದೀನಿ. ನಾನು ಪಾಲಿಕೆ ಕೆಲಸ ಬಸವ ಕಲ್ಯಾಣ ಕೆಲಸ ಕಂಪ್ಯಾರಿಸನ್ ಮಾಡೋಣ. ಹೊಟ್ಟೆ ಕಿಚ್ಚಿನ ಮಾತುಗಳು ಸರಿಯಲ್ಲ. ಇದು ಮಾತಾಡ್ತೀನಿ ಸರ್, ಫಿನಿಶ್ ಮಾಡಿ. ಎಸ್ ಐ ಆಮ್ ವಿತ್ ಪೇಪರ್. ನನ್ನ ಕಾಗದಲ್ಲಿ ಪೇಪರ್ ಹೋಮ್ವರ್ಕ್ ಮಾಡಿ ಬಂದಿದ್ದೀನಿ ನಾನು. ಹೋಮ್ವರ್ಕ್ ಪ್ರಕಾರ ಇಷ್ಟು ಹ್ಯೂಜ್ ಅಮೌಂಟು ಇದರಲ್ಲೂ ಇಲ್ಲ.
ಉನ್ನಾದಿ ಇಲ್ಲ, ಭಾಲ್ಕಿ ಇಲ್ಲ, ಅವರಾಜ್ ಇಲ್ಲ, ಭಾಲ್ಕಿನೇ ಜೀರೋ ಇದೆ. ಸೊ ವಾಟ್ ಇಸ್ ದ ಸಂದೇಶ ಹೋಗ್ತದ ಮಾತಾಡ್ತೇನೆ